ಧಾರವಾಡ ತಾಲೂಕಿನ ಅಮಿನಾಭಾವಿ ಗ್ರಾಮಸ್ಥರಿಗೆ ಟೋಲ್ ಫ್ರೀ ಮಾಡಿದ್ದು ನೆರೆಯ ಗ್ರಾಮಗಳಾದ ಮರೆವಾಡ, ತಿಮ್ಮಾಪುರ, ಕರಡಿಗುಡ್ಡ ಗ್ರಾಮಸ್ಥರಿಗೆ ಮಾತ್ರ ಟೋಲ್ ದರ ನಿಗದಿ ಮಾಡಿದ್ದಾರೆ. ಈ ಭಾಗದವರಾದ ನಾವೆಲ್ಲ ರೈತರೇ ಆಗಿದ್ದು ನಮಗೂ ಕೂಡ ಟೋಲ್ ಫ್ರೀ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಘಟಕ ಅಮ್ಮಿನಭಾವಿ ಟೋಲ್ಗೆ ಮುತ್ತಿಗೆ ಹಾಕಿದೆ. ಧಾರವಾಡದ ಮರೆವಾಡ ಗ್ರಾಮದ ಹತ್ತಿರವಿರುವ ಟೋಲ್ನಲ್ಲಿ ಗ್ರಾಮಕ್ಕೆ ಬರುವ ಬಸ್ಸುಗಳಿಗೆ ಟೋಲ್ ಸುಂಕ ಹಾಕ್ತಾರೆ. ಆದರೆ ಅಮ್ಮಿನಭಾವಿ ಗ್ರಾಮದ ಬಸ್ಸುಗಳಿಗೆ ಮಾತ್ರ ಟೋಲ್ ಫ್ರೀ ಮಾಡ್ತಾರೆ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಅಂತ ತಾರತಮ್ಯ ಮಾಡದೆ ನಮಗೂ ಟೋಲ್ ಫ್ರೀ ವ್ಯವಸ್ಥೆ ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಬೇಡಿಕೆಗೆ ಸ್ಪಂದಿಸಲಿ, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಹಸಿರು ರೈತ ಸೇನಾ ಕರ್ನಾಟಕ ಉಪಾಧ್ಯಕ್ಷರು ಕಲ್ಮೇಶ್ ಲಿಗಾಡಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಾನು ಹೇಳೋದು 6 ವರ್ಷದಿಂದ ಟೋಲ್ ಗೇಟ್ ಆ ನಂತರ ಇಲ್ಲಿಂದ 10 ಕಿಲೋಮೀಟರ್ ಯಾವ ಬಸ್ಸಿಗೆ ಇವರು ಸುಖ ತಗೊಳ್ಳೋದು ಸಲುವಾಗಿ ನೀವು ₹3 ನಮ್ಮ ಪ್ಯಾಸೆಂಜರ್ ತಲೆ ಮೇಲೆ ಹಾಕಕತ್ತೀರಿ. ಅದಕ್ಕೆ ಅದು ಮಾಡಿ ಹೇಳಿದ ಮೇಲೆ ಅವರು ನಿಮ್ಮದು ಟೋಲ್ ತಗೊಳ್ಳೋದು ಬಿಟ್ಟಿದ್ರು. ಬಿಟ್ಟ ಮೇಲೆ ನಾವು ಲೆಟರ್ ಬೇಕು ಹಂಗೆ ಹಿಂಗೆ ಅಂತಿದೆ. ಸಂಬಂಧಪಟ್ಟಿದ ಲೆಟರ್ ಏನೈತಿ ನಾವು ಇದು ಮಾಡ್ತೀವಿ ಅಂತ ಲೆಟರ್ ಬಗ್ಗೆ ಈ ಕಾನೂನು ಬಗ್ಗೆ ನಮಗೆ ಗೊತ್ತಿಲ್ಲ. ಇವರು ಟೋಲ್ ತಗೋದಿಲ್ಲ ಅಂತಂತಂದ್ರೆ ಅದನ್ನು ಟೋಲ್ ಎಬ್ಬಿಸಾದ್ರೂ ನಿಮ್ಮ ಬಸ್ ಒಳಗೆ ದಾಟ್ಸೋದು ಹೊರಗೆ ದಾಟ್ಸೋದು ನಮ್ಮದೈತಿ. ದಯಮಾಡಿ ನಮ್ಮ ಸಾರ್ವಜನಿಕರಿಗೆ ನೀವು ಏನು ತಗೊಳ್ಳೋದು ನೀವು ಕ್ಯಾಬ್ ಕೈತಲ್ಲ ಅಷ್ಟು ತಗೊಳ್ಳಿ.